ಚಿಂತೆಗಳು, ಚಿಂತನೆಗಳು ಯಾವುದನ್ನೂ ನೀವು ತಿರಸ್ಕಾರ ಮಾಡಬೇಡಿ. ಬರ್ತಾ ಇದೆ, ಹೋಗ್ತಾ ಇದೆ. ಹೋಗು ಅಂತಲೂ ಹೇಳಬೇಡಿ, ಬಾ ಅಂತಲೂ ಕರಿಬೇಡಿ. ಸುಮ್ಮನೆ ಕೂತ್ಕೊಳ್ಳಿ. ಕಣ್ಣು ಮತ್ತು ಬಾಯನ್ನು ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ. ಯಾವ ಒಂದು ಆಕೃತಿನೂ ಬರಲಿ ಬರದೇ ಇರಲಿ ಅದನ್ನು ನೀವು ಗಮನಿಸಬೇಡಿ. ಜೀರೋ, ನಾನಿಲ್ಲ ಅನ್ನೋದನ್ನು ತಿಳ್ಕೊಳ್ಳಿ. ಉಸಿರಾಟ ಗಿಸಿರಾಟ ಯಾವುದನ್ನು ಗಮನಿಸಬೇಡಿ, ಸುಮ್ಮನೆ ಕೂತ್ಕೊಳ್ಳಿ. ಚಿಂತೆಗಳು ಬರ್ತಾ ಇದೆ, ಹೋಗ್ತಾ ಇದೆ, ತಡಿಬೇಡಿ. ಆಕೃತಿ ಬರ್ತಾ ಇದೆ, ಹೋಗ್ತಾ ಇದೆ, ಅದನ್ನು ಕೂಡ ತಡಿಬೇಡಿ. ಉಸಿರನ್ನು ಕೂಡ ಗಮನಿಸಬೇಡಿ. ಕಣ್ಣು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂರೋದು. ನಿಮ್ಗೆ ಎಷ್ಟೊತ್ತು ಕೂರ್ಲಿಕ್ಕಾಗುತ್ತೋ ಅಷ್ಟೊತ್ತು. 1 ನಿಮಿಷ, 2 ನಿಮಿಷ, 5 ನಿಮಿಷ, ಅರ್ಧ ಗಂಟೆ, 1 ಗಂಟೆ, 3 ಗಂಟೆ ಕೂತ್ಕೊಳ್ಳಿ. ಒಂದೇ ಥರ ಇರಬೇಕು, ಯಾವುದೇ ಚಾಲನೆ ಇರಬಾರ್ದು. ಒಂದು ಸರಿ ಕೂತ ಮೇಲೆ ಹಿಂಗಾಗೋದು, ಹಿಂಗಾಗೋದು, ಹಿಂಗೊಳ್ಳೋದು, ಹಿಂಗೆ ಅಂದ್ಕೊಳ್ಳೋದು ಏನೂ ಮಾಡೋಂಗಿಲ್ಲ. ಧ್ಯಾನ ಸ್ಥಿತಿ ಆದರೆ ಸುಮ್ಮನೆ ಕೂರೋದು ಅಷ್ಟೇ. ಇಷ್ಟಾದಮೇಲೆ 2 ಕೈಗಳನ್ನು ಪ್ರೆಸ್ ಮಾಡಿ ಉಜ್ಜುತ್ತಾ ಹೋಗಿ ಬಿಸಿ ಆಗಬೇಕು. ಬಿಸಿ ಆದ ತಕ್ಷಣ ಆಯಾ ಕಣ್ಣುಗಳ ಮೇಲೆ ಆಯಾ ಹಸ್ತಗಳನ್ನು ಇಟ್ಕೊಳ್ಳಿ. ಸ್ವಲ್ಪ ಪ್ರೆಸ್ ಮಾಡಿ. ನಂತರ ಮೂಗನ್ನು ಕೂಡ ಮುಚ್ಕೊಳ್ಳಿ, ಕ್ಲೋಸ್ ಮಾಡಿ ಹಸ್ತಗಳಿಂದ. 2-3 ಬಾರಿ ಉಸಿರಾಡಿ. ನಿಮ್ಮ ಬಿಸಿ ನಿಮ್ಮ ಕಣ್ಣಿಗೆ ಮುಖಕ್ಕೆ ತಾಗಬೇಕು. ಈಗ ನಿಧಾನವಾಗಿ ಕೈ ಬೆರಳುಗಳನ್ನು ಸರಿಸ್ತಾ ಕಣ್ಣುಗಳನ್ನು ಓಪನ್ ಮಾಡಿ. ಈಗ ಹಸ್ತಗಳನ್ನು ನೋಡ್ತಾ ಪ್ರಕೃತಿಗೆ ವಂದನೆ ಮಾಡ್ತಾ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಇಲ್ಲಿಗೆ ಆವತ್ತಿನ ದಿನದ ಒಂದು ಪ್ರಾಣಾಯಾಮ ಮುಗ್ದಂಗೆ. ಇನ್ನು ನಿಮ್ಮ ಕೆಲಸಗಳಿಗೆ ನೀವು ತೊಡ್ಕೊಳ್ಳಿಕ್ಕೆ ಖುಷಿ ಅನಿಸುತ್ತೆ, ಉತ್ಸಾಹ ಮೂಡುತ್ತೆ. ನಿಮಗೆ ಏನೇ ಮಾಡಿದ್ರೂ ಸಾರ್ಥಕತೆ ಅನಿಸುತ್ತೆ. ನಿಮ್ಮಲ್ಲಿ ನಿಮ್ಮ ಜೀವನ ಖುಷಿಯಿಂದ ಕಳೀತೀರಿ, ರೋಗರಹಿತವಾಗಿ ಕಳೀತೀರಿ. ಆರೋಗ್ಯ ಅಂದರೆ ಬೇರೆ ಏನೂ ಇಲ್ಲ. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ. ಹೆಲ್ತ್ ಈಸ್ ವೆಲ್ತ್ ಅಲ್ಲ. ಹೆಲ್ತ್ ಈಸ್ ಆರೋಗ್ಯ ಅಂದರೆ ರೋಗರಹಿತವಾಗಿರೋದು. ಅಂದರೆ ರೋಗ ಇಲ್ಲದೆ ಇರುವಂಥದ್ದಕ್ಕೆ ಆರೋಗ್ಯ ಅಂತ ಹೇಳ್ತೀವಿ. ಅದನ್ನು ನಾವು ಕಾಪಾಡ್ಕೋಬೇಕು ಅಂದರೆ ಈ ರೀತಿ ನಾವು ಉಸಿರಿನ ಮುಖಾಂತರ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಯಾವುದೇ ಮೆಡಿಷನ್ ಇದಕ್ಕೆ ಬೇಕಾಗಿಲ್ಲ. ಶರೀರಕ್ಕೆ ತಗೊಳ್ತಾ ಇರ್ತಾರೆ, ಬೇಡ ನೋಡಿ ಬಿಡ್ತಾ ಇರ್ತಾರೆ. ಎಲ್ಲದೂ ಅವ್ರವ್ರಿಗೆ ಬಿಟ್ಟ ವಿಚಾರ.